ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ 3 ಸೆಷನ್ಗಳಲ್ಲಿ AR ಕೃಷ್ಣಶಾಸ್ತ್ರಿಯವರ ಪರಿಚಯವನ್ನು ಮಾಡ್ಕೊಳ್ತಾ ಇದ್ವಿ. ಸೊ AR ಕೃಷ್ಣಶಾಸ್ತ್ರಿಯವರು ಕನ್ನಡ ಸಂಸ್ಕೃತ ಈ 2 ಭಾಷೆಗಳಿಗೂ ಕೂಡ ಕೆಲಸ ಮಾಡಿರ್ತಕ್ಕಂಥವ್ರು. ಮತ್ತು ಎಲ್ಲರಿಗೂ ಹೇಳ್ತಾ ಇದ್ದರು, ಸಂಸ್ಕೃತವನ್ನು ಕಲಿಯಿರಿ, ಸಂಸ್ಕೃತ ಭಾರತದ ಜೀವಾಳ ಅಂತ. ಮತ್ತು ಕಳೆದ ತರಗತಿಯಲ್ಲಿ ಅವರ ಶಿಷ್ಯ ವಾತ್ಸಲ್ಯಕ್ಕೆ ಸಂಬಂಧಪಟ್ಟಂತೆ ನಾವು ವಿಚಾರ ಮಾಡಿದ್ವಿ. ಅಂದರೆ ಶಿಷ್ಯರಿಗೆ ಕೇವಲ ಪಾಠ ಹೇಳೋದಷ್ಟೇ ಅವ್ರು ಮಾಡ್ತಾ ಇರಲಿಲ್ಲ. ಶಿಷ್ಯರಿಗೆ ಹಣಕಾಸಿನ ತೊಂದರೆ ಆದಾಗ, ಅವರಿಗೆ ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷಾ ಶುಲ್ಕವನ್ನು ಭರಿಸೋಕ್ಕೆ ಸಾಧ್ಯವಾಗದೇ ಇದ್ದಾಗ ಅವನು ಕಾಲೇಜಿಗೆ ಬರೋದನ್ನೇ ನಿಲ್ಲಿಸ್ಬಿಟ್ಟಿದ್ದ, ಹೇಗೂ ಪರೀಕ್ಷೆಗೆ ಹೋಗೋಕ್ಕಾಗಲ್ವಲ್ಲ ಅಂತ. ಅವನ ಮನೆಗೆ ಕಳಿಸಿ, ಅವನನ್ನು ಕರೆಸಿ, ಅವನಿಗೆ ಚೆಕ್ ಮೂಲಕ ಪರೀಕ್ಷಾ ಶುಲ್ಕವನ್ನು ಕೊಟ್ಟು, ಯೋಚನೆ ಮಾಡಬೇಡ, ಇನ್ನೂ ಸಾಕಷ್ಟು ದಿವಸ ಇದೆ ಪರೀಕ್ಷೆಗೆ, ನೀನು ತಯಾರಿ ಮಾಡ್ಕೋ ಅಂಥೇಳಿ ಅವನನ್ನು ಹುರಿದುಂಬಿಸಿದರು. ಮತ್ತು ಕುವೆಂಪುರವ್ರನ್ನ ಕಂಡ್ರೆ ಅವರಿಗೆ ಅತ್ಯಂತ ಪ್ರೀತಿ. ಅವರು ಬೆಂಗಳೂರಿಂದ ಮೈಸೂರಿಗೆ ಬಂದಾಗೆಲ್ಲ ಕುವೆಂಪುರವ್ರನ್ನ ನೋಡೇ ಹೋಗ್ತಾಯಿದ್ರು. ಅವ್ರು ನೋಡದೆ ಹೋದರೆ ಅವ್ರಿಗೆ ಹೇಗೆ ಅನ್ನಿಸ್ತಾ ಇತ್ತು ಅಂದರೆ, ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡದೆ ಬಂದರೆ ಹೇಗೆ ಅನಿಸುತ್ತೋ ಆ ರೀತಿಯಾಗಿ ಅನ್ನಿಸ್ತಾ ಇತ್ತು ಅಂತ. ಇಂತಹ ಒಂದು ಶಿಷ್ಯ ವಾತ್ಸಲ್ಯ. ಜೊತೆಗೆ ಅವರು ಆನಂದವರ್ಧನನ ಧ್ವನ್ಯಾಲೋಕ ಎಂಬತಕ್ಕಂತಹ ಅಲಂಕಾರ ಗ್ರಂಥವನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಆ ಕೆಲಸವನ್ನು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಮಾಡ್ತಾರೆ ಅಂತ ಗೊತ್ತಾದಾಗ ತಾವು ಏನನ್ನು ಬೇಜಾರು ಮಾಡ್ಕೊಳ್ದೇನೆ ಅವರಿಗೆ ಅದನ್ನು ಮಾಡಿ ಅಂಥೇಳಿ ಹುರಿದುಂಬಿಸಿ, ಜೊತೆಗೆ ಅವರಿಗೆ ಮುನ್ನುಡಿಯನ್ನು ಕೂಡ ಬರೆದುಕೊಟ್ಟಿದ್ರು. ಇಂತಹ ಶಿಷ್ಯ ವಾತ್ಸಲ್ಯ ಅವರಲ್ಲಿ ನಾವು ನೋಡ್ಬೋದಾಗಿತ್ತು. ಇವತ್ತಿನ ಪಾಠದಲ್ಲಿ ಸಂಸ್ಕೃತ ಮತ್ತು ಕನ್ನಡ ಭಾಷಾಕೃತೆ ಯೋಗದಾನಂ. ನಾವು ಇದುವರೆಗೆ ಸುಮ್ಮನೆ ಹೇಳಿದ್ವಿ, ಅವರು ಕನ್ನಡ ಭಾಷೆ ಕೆಲಸ ಮಾಡಿದರು, ಸಂಸ್ಕೃತ ಭಾಷೆ ಕೆಲಸ ಮಾಡಿದರು, ಅನುವಾದ ಮಾಡಿದರು ಅಂತ. ಅವುಗಳ ಬಗೆಗೆ ಒಂದಷ್ಟು ವಿಚಾರಗಳನ್ನು ಹೇಳಿ ಅಂದರೆ ಇಲ್ಲೊಂದಷ್ಟು ಪಟ್ಟಿಯನ್ನು ಕೊಟ್ಟಿದ್ದಾರೆ, ನೋಡೋಣಂತೆ. ತಸ್ಯ ಸಾಹಿತ್ಯ ಸೇವಾ ಅಪಿ ಅನ್ಯಾದೃಶಿ ಕರ್ನಾಟಕ ಸಂಘಂ ಸ್ಥಾಪಯಿತ್ವಾ ತದ್ವಾರಾ ಸಾಹಿತ್ಯ ಸೇವಾ ಅನುವರ್ತಿತ ಸಹೃದಯೈ ಸಹ ಪ್ರಬುದ್ಧ ಕರ್ನಾಟಕ ಇತಿ ಪತ್ರಿಕಾ ಆರಬ್ಧ. ಆಂಗ್ಲ ಕನ್ನಡ ನಿಘಂಟು ರಚನಾ ಸಮಿತೆ ಸದಸ್ಯೋ ಅಭವತ್. ಕನ್ನಡ ಸಾಹಿತ್ಯ ಪರಿಷದಃ ಪತ್ರಿಕಾಯಾಃ ಸಂಪಾದಕತ್ವಂ ಊಢಂ ಅನೇನ. ಅಸ್ಯ ಸ್ವತಂತ್ರಾಃ ಕೃತಯಸ್ತು ಶ್ರೀರಾಮಕೃಷ್ಣ ಪರಮಹಂಸ ಚರಿತಂ, ಭಾಸಕವಿಃ, ಸಂಸ್ಕೃತ ನಾಟಕಂ, ಸರ್ವಜ್ಞಕವಿಃ, ಶ್ರೀಪತಿಕಥಾಃ, ಬಂಕಿಮಚಂದ್ರಃ, ಭಾಷಣಾನಿ, ಲೇಖನಾನಿ, ಕವನಂಚ. ಅಪ್ರಕಟಿತಾ ಕೃತಿ ರಾಮಪ್ಪ ಇತಿ. ಯೇಷು ಪುಸ್ತಕೇಶು ಸ್ವಾತಂತ್ರ್ಯಚಿಂತನೆ ವಿಶೇಷತಯಾ ದತ್ತಂ ಅವಧಾನಮಿತಿ ಗಮನಾರ್ಹೋಯಂ ವಿಷಯಃ. ಯೇಷು ಬಂಕಿಮಚಂದ್ರಃ ಇತಿ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತಾ ಭೂತ್ವಾ ಕನ್ನಡ ಭಾಷಾಯಾಃ ಗೌರವಂ ಅವರ್ಧತ. ಇವರ ಸಾಹಿತ್ಯ ಸೇವಾ ಇದೆಯಲ್ಲ, ಅದು ಅನ್ಯಾದೃಶಿ, ಅಸದೃಶಿ, ಬೇರೆಯವರಿಗಿಂತ ಹೆಚ್ಚಿನದಾಗಿದೆ ಅಂತ. ಇದರಲ್ಲಿ ಇವರು ಮಾಡಿರ್ತಕ್ಕಂಥ ಮುಖ್ಯವಾದ ಕೆಲಸ ಏನು ಅಂದರೆ, ಕರ್ನಾಟಕ ಸಂಘ ಅಂತ ಸ್ಥಾಪನೆ ಮಾಡಿದರು. ಅದರ ಮೂಲಕವಾಗಿ ಸಾಹಿತ್ಯ ಸೇವೆಯನ್ನು ಮುಂದುವರಿಸ್ಕೊಂಡ್ಬಂದರು. ಯಾವುದಾದ್ರೂ ಒಂದು ಸಂಘ, ಸಮಿತಿ ಹೆಸರಿದ್ದರೆ ಕಾರ್ಯವನ್ನು ಮಾಡೋದಕ್ಕೆ ಅನುಕೂಲವಾಗುತ್ತೆ, ಮತ್ತು ಅದಕ್ಕೆ ಜನರ ಸಂಪರ್ಕವೂ ಕೂಡ ಸುಲಭವಾಗುತ್ತೆ ಅಂತ. ಮತ್ತು ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು, ಪ್ರಬುದ್ಧ ಕರ್ನಾಟಕ ಅಂತ. ಅದಲ್ಲದೆ ಆಂಗ್ಲ ಕನ್ನಡ ನಿಘಂಟು ರಚನಾ ಸಮಿತಿ ಸದಸ್ಯೋಭವತ್. ಇಂಗ್ಲೀಷ್ನಿಂದ ಕನ್ನಡಕ್ಕೆ ಇರ್ತಕ್ಕಂತಹ ಒಂದು ನಿಘಂಟು, ಆ ನಿಘಂಟಿಗೆ ಒಂದು ಸಮಿತಿ ಮಾಡಿದರು ನಿಘಂಟು ರಚನೆಗೆ. ಆ ಸಮಿತಿಯಲ್ಲಿ ಇವರ ಒಬ್ಬರು ಕೂಡ ಸದಸ್ಯರಾಗಿದ್ದರು. ಕನ್ನಡ ಸಾಹಿತ್ಯ ಪರಿಷದಃ ಪತ್ರಿಕಾಯಾಃ ಸಂಪಾದಕತ್ವಂ ಊಢಂ ಅನೇನ. ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪತ್ರಿಕೆ ಇತ್ತು,
ಆ ಪತ್ರಿಕೆಯ ಸಂಪಾದಕತ್ವವನ್ನು ಕೂಡ ಅವರು ವಹಿಸಿದರು. ಊಢ ಅಂದರೆ ವಹಿಸಲ್ಪಟ್ಟಿತು, ಅನೇನ ಊಢಂ ಅಂತ, ಇವರಿಂದ ವಹಿಸಲ್ಪಟ್ಟಿತು. ಅಸ್ಯ ಸ್ವತಂತ್ರಾ ಕೃತಯಸ್ತು ಶ್ರೀರಾಮಕೃಷ್ಣ ಪರಮಹಂಸ ಚರಿತಂ. ಹಿಂದಿಂದೆಲ್ಲ ಕವಿಗಳು ಪ್ರಾಚೀನ ಕವಿಗಳ ಬಗೆಗೆ ಬರಿತಾ ಇದ್ದರು, ಪ್ರಾಚೀನ ಕಾವ್ಯಗಳ ಬಗೆಗೆ. ಆದರೆ ಇವರು ಆಧುನಿಕವಾಗಿ, ನಮಗೆಲ್ರಿಗೂ ಗೊತ್ತಿದೆ ರಾಮಕೃಷ್ಣ ಪರಮಹಂಸರು ಅವರು ಏನೇನು ಸಾಧನೆ ಮಾಡಿದರು ಎಂಬತಕ್ಕಂಥದ್ದು. ಏಕೆಂದರೆ ರಾಮಕೃಷ್ಣ ಪರಮಹಂಸರು ಅನ್ನೋದು ರಾಮಕೃಷ್ಣ ಮಠ ನಮ್ಗೆ ಗೊತ್ತಿದೆ, ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥವ್ರು ಕಲ್ಕತ್ತಾದಲ್ಲಿ ಇದ್ದುಕೊಂಡು. ಅಂತಹ ರಾಮಕೃಷ್ಣ ಪರಮಹಂಸರ ಚರಿತೆಯನ್ನು ರಚಿಸಿದರು. ಮತ್ತು ಭಾಸಕವಿ ಅಂತ ಕವಿಕಾವ್ಯ ವಿಮರ್ಶನ ಗ್ರಂಥವನ್ನು ರಚಿಸಿದರು. ಯಾಕೆಂದರೆ ಸಂಸ್ಕೃತ ಕವಿಗಳಲ್ಲಿ ಭಾಸ ಒಂದು ಸಮಸ್ಯೆ, ಭಾಸ ಸಮಸ್ಯೆ ಅಂತಲೇ ಆಗೋಗಿದೆ. ಭಾಸನ ಕೃತಿಗಳು ಸುಮಾರು 13 ಕೃತಿಗಳಿದ್ದರೂ ಕೂಡ ಭಾಸನ ಕೃತಿ 1910 ಕೂಡ 10-13 ಅಂತ ಹೇಳ್ತಾರೆ, ಅಲ್ಲಿವರೆಗೂ ಕೂಡ ಲಭ್ಯವಿರಲಿಲ್ಲ. ಭಾಸನದೆಂದು ಹೇಳಲಾದ ಕೃತಿಗಳಿಂದ ಆಯ್ದಿರ್ತಕ್ಕಂಥ ಕೆಲವು ಪದ್ಯಗಳು ಅಲ್ಲಲ್ಲಿ ಕಾಣ್ತಾ ಇದ್ದು. ಮತ್ತು ಪ್ರತಿಜ್ಞಾಯೋಗಂಧರಾಯಣಂ ಸ್ವಪ್ನವಾಸವದತ್ತಂ ಎಂಬತಕ್ಕಂಥದ್ದು ಭಾಸನ ಕೃತಿ ಅಂತ ಪ್ರಸಿದ್ಧವಾಗಿತ್ತು. ಆದರೆ ಮೂಲ ಕೃತಿಗಳು ಎಲ್ಲೂ ದೊರಕಲಿಲ್ಲ. ಪಂಡಿತ ಗಣಪತಿ ಶಾಸ್ತ್ರಿಯವರು ಕೇರಳದಲ್ಲಿ ತಿರುವನಂತಪುರದಲ್ಲಿ 1913ರಲ್ಲಿ ಒಂದಷ್ಟು ಗ್ರಂಥಗಳನ್ನು ಸಂಪಾದನೆ ಮಾಡಿದರು, ಸಿಕ್ಕಿದ್ವು. ಅವುಗಳಲ್ಲಿ ಸ್ವಪ್ನವಾಸವದತ್ತ ಇದ್ದಿದ್ದರಿಂದಾಗಿ ಇದು ಭಾಸನದ್ದೇ ಇರಬಹುದು ಅಂಥೇಳಿ ಅಷ್ಟು ಕೃತಿಗಳನ್ನು ಸಂಶೋಧಿಸಿ ಪ್ರಕಟಿಸಿದರು. ಆವಾಗ ಭಾಸನ ಕಾಲದ ಬಗೆಗೆ, ಅದಷ್ಟು ಭಾಸನ ಕೃತಿ ಹೌದೋ ಅಲ್ವೋ ಈ ಬಗೆಗೆಲ್ಲ ಚರ್ಚೆಗಳು ಬಂತು. ಅವನ್ನೆಲ್ಲ ಕ್ರೋಢೀಕರಿಸಿ ಇವರು ಭಾಸಕವಿ ಅಂತ ಒಂದು ಕವಿ ಕಾವ್ಯ ವಿಮರ್ಶೆ ಗ್ರಂಥವನ್ನು ಬರೆದರು. ಮತ್ತು ಸಂಸ್ಕೃತ ನಾಟಕಂ ಅಂತ, ನಿಜವಾಗಿ ಸಂಸ್ಕೃತವನ್ನು ಏನಿದೆ ಆ ನಾಟಕದಲ್ಲಿ ಅನ್ನೋದನ್ನು ಕನ್ನಡ ಭಾಷೆಯಲ್ಲಿ ಅರ್ಥಕೊಳ್ಳೋದಕ್ಕೆ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಗ್ರಂಥ. ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದಲ್ಲೂ ಕೂಡ ಪ್ರಸಾರ ಆಯಿತು, ಅದು ಪ್ರಕಟಿತವಾಯಿತು. ಆ ಗ್ರಂಥದಲ್ಲಿ ಸಂಸ್ಕೃತ ನಾಟಕ ಬೆಳೆದು ಬಂದ ಒಂದು ಕ್ರಮ ಮತ್ತು ಯಾರು ಮೊದಲು ನಾಟಕವನ್ನು ಬರೆದಿದ್ದರು, ಪ್ರಾಚೀನ ನಾಟಕಗಳಲ್ಲಿ ಅಶ್ವಘೋಷನ ಕಾವ್ಯಗಳಿಂದ ತೆಗೆದುಕೊಂಡು ಅಲ್ಲಿಂದ ಮುಂದೆ ನಾಟಕಗಳು ಹೇಗೆ ಬೆಳೆದು ಬಂತು, ನಾಟಕಕ್ಕೆ ಮೂಲ ಏನು, ನಾಟಕ ಲಕ್ಷಣಗಳೇನು, ಯಾವ್ಯಾವ ನಾಟಕಗಳಲ್ಲಿ ಎಷ್ಟೆಷ್ಟು ಅಂಕ ಇತ್ತು ಅಂತ ನಾಟಕಗಳ ಪರಿಚಯವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಸಂಸ್ಕೃತ ನಾಟಕಂ ಅಂತ. ಸರ್ವಜ್ಞ ಕವಿ, ಕನ್ನಡದಲ್ಲಿರ್ತಕ್ಕಂತಹ ಸರ್ವಜ್ಞ ಕವಿ, ಬಹಳ ಪ್ರಸಿದ್ಧನಾಗಿರ್ತಕ್ಕಂಥವನು, ಅವನ ಬಗೆಗೂ ಕೂಡ ಇವರು ಪುಸ್ತಕವನ್ನು ಬರೆದಿದ್ದಾರೆ. ಮತ್ತು ಶ್ರೀಪತಿ ಕಥಾ ಅಂತ ಇನ್ನೊಂದು, ಬಂಕಿಮಚಂದ್ರ ಅಂತ. ಬಂಕಿಮಚಂದ್ರ ನಮಗೆಲ್ರಿಗೂ ಗೊತ್ತಿರತಕ್ಕಂಥದ್ದು, ಅವರು ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಬಂಕಿಮಚಂದ್ರ ಚಟರ್ಜಿ ಅಂತ ಆನಂದಮಠ ಎಂಬತಕ್ಕಂಥ ಒಂದು ಕಾದಂಬರಿ ಬರೆದಿದ್ದಾರೆ. ಅದರಲ್ಲೇ ಈ ಒಂದೇ ಮಾತರಂ ಎಂಬತಕ್ಕಂಥ ಗೀತೆ ಇರೋದು. ಬಂಕಿಮಚಂದ್ರರ ಬಗೆಗೆ ಬರೆದರು. ಮತ್ತು ಇವ್ರದ್ದು ಭಾಷಣಗಳು ಲೇಖನಗಳನ್ನೆಲ್ಲ ಸಂಗ್ರಹಿಸಿ ಒಂದು ಪುಸ್ತಕ ಬಂತು, ಭಾಷಣಾನಿ ಲೇಖನಾನಿ ಅಂತ. ಮತ್ತು ಕವನಗಳು, ಇವು ಇಷ್ಟು ಪ್ರಸಿದ್ಧವಾದ್ದು. ರಾಮಪ್ಪ ಅಂತ ಒಂದು ಕೃತಿಯ ಅಪ್ರಕಟಿತವಾಗಿದೆ ಅಂತ ಹೇಳ್ತಾರೆ. ಇವುಗಳಲ್ಲಿ ಯೇಷು ಪುಸ್ತಕೇಶು ಸ್ವತಂತ್ರ ಚಿಂತನೆ ವಿಶೇಷತೆಯ ದತ್ತಂ ಅವಧಾನಂ ಇತಿ. ಯಾರೋ ಬರೆದಿದ್ದನ್ನು ಹಾಗೆ ಇರ್ತಕ್ಕಂಥದ್ದು ಭಾಳ ಕಡೆಗಳಲ್ಲಿ ನಾವು ನೋಡ್ತೀವಿ. ಇವರು ಹಾಗಲ್ಲ, ಇವರ ಪ್ರತಿಯೊಂದು ವಿಚಾರವೂ ಕೂಡ ಸ್ವತಂತ್ರವಾಗಿರ್ತಾ ಇತ್ತು ಅಂತ ನಾವು ಗಮನಿಸ್ಬೋದಾಗಿದೆ. ಇವುಗಳಲ್ಲಿ ಯೇಷು ಬಂಕಿಮಚಂದ್ರ ಇತಿ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಭೂತ್ವ ಕನ್ನಡ ಭಾಷಾಯಾ ಗೌರವಂ ಅವರ್ತದೆ. ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಪಡೆದಿದೆ ಅಂದರೆ ಅದಕ್ಕೊಂದು ಗೌರವ ಜಾಸ್ತಿ. ಅದರಲ್ಲೂ ವಿಶೇಷವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಪಡೆದಿದೆ ಅಂದರೆ ಅದಕ್ಕೆ ಮಹತ್ವ ಜಾಸ್ತಿ. ಯಾಕೆಂದರೆ ಎಲ್ಲ ಭಾಷೆಗಳ ಗ್ರಂಥಗಳನ್ನು ಕೂಡ ಆಯ್ದು ಅದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಕೊಡ್ತಾರೆ. ಅಲ್ಲಿ ಆ ಪುರಸ್ಕಾರವನ್ನು ಪಡೀತು ಅಂತ ಹೇಳಿದರೆ ಆ ಗ್ರಂಥಕ್ಕೆ ಒಂದು ಗೌರವ ಜಾಸ್ತಿ ಅಂತ ಅರ್ಥ. ಕೊನೆಯದಾಗಿ ವಿದ್ಯಾರ್ಥಿನಾಂ ಕೃತೆ ಸಂದೇಶ ಅಂತ. ವಿದ್ಯಾರ್ಥಿಗಳು ನೀವೆಲ್ಲ, ನಿಮಗೆ ಅವರು ಏನು ಸಂದೇಶ ಕೊಡ್ತಾ ಇದ್ದಾರೆ ಅಥವಾ ಅವರ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಟ್ಟರು ಅನ್ನೋದನ್ನು ಇವಾಗ ನೋಡೋಣಂತೆ. ಮಿತ್ರಾಣಿ, ವಯಂ ನ ಸಾತ್ವಿಕಾ ಸ್ಮಃ ತಾಮಸ ಪ್ರವೃತ್ತಯ ಕ್ಷಮಾಶೀಲಾ ಶೂರಾ ನ ಭೀರವಃ ಕಾತರಾಶ್ಚ ಸ್ಮಃ ರಾಜಕೀಯಂ ಯುದ್ಧಂ
ಅಸ್ಮಾಕಂ ಅನವಶ್ಯಕಂ ಜೀವನಂ ಇತಿ ಯುದ್ಧೇ ನಹ ತೇಜ ಧೈರ್ಯ ಸ್ಥೈರ್ಯಂ ಸ್ವಾಭಿಮಾನಂಚ ಅತ್ಯವಶ್ಯಕಂ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ವೀರರಸಯುತಾಃ ಕಥಾಃ ಪಠತ ಹೃದಯಂ ಉತ್ಸಾಹೇನ ಪೂರಯತ ಧರ್ಮಬುದ್ಧಿಂ ಸಂಚಾರಯತ ಸ್ವದೇಶ ಸ್ವಜನ ಅಭಿಮಾನಯುಕ್ತಾಃ ಭವತ ಯೂಯಂ ವಿದ್ಯಾರ್ಥಿನಃ ವಿದ್ಯಾರ್ಥಿನಾಂ ವಿದ್ಯಾರ್ಜನಮೇವ ತಪಃ ಆಲಸ್ಯಂ ತ್ಯಜತ ಯುಷ್ಮಾಕಂ ದೇಶಸ್ಯ ಇತಿಹಾಸಂ ಪಠತ ತದ್ವಿತ್ತ ನಃ ರಾಷ್ಟ್ರಸ್ಯ ಚ ಸಮುನ್ನತಿಃ ಕಥಂ ಭವೇದಿತಿ ಚಿಂತಯತ ಪ್ರೀತಿರ್ಭವತು ಸಂಹತಿರ್ಭವತು ಮಂಗಲಂ ಭವತು ಅಂತ ನೋಡಿ. ಸ್ನೇಹಿತರಾಗಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಮಿತ್ರಾಣಿ, ಮಿತ್ರ ಶಬ್ದ ನಪುಂಸಕಲಿಂಗದಲ್ಲೂ ಇದೆ, ಪುಲ್ಲಿಂಗದಲ್ಲೂ ಇದೆ. ಪುಲ್ಲಿಂಗದಲ್ಲಿ ಮಿತ್ರ ಅಂದರೆ ಸೂರ್ಯ ಅನ್ನೋ ಅರ್ಥ. ಮಿತ್ರಂ ಅಂತ ಹೇಳಿದರೆ ಸ್ನೇಹಿತ ಅಂತ ಅರ್ಥ. ಮಿತ್ರಂ ಮಿತ್ರೇ ಮಿತ್ರಾಣಿ. ಇದು ಸಂಬೋಧನಾ ವಿಭಕ್ತಿಯಲ್ಲಿ ಹೇ ಮಿತ್ರ, ಹೇ ಮಿತ್ರೇ, ಹೇ ಮಿತ್ರಾಣಿ ಅಂತ ಸಂಬೋಧನಾ ವಿಭಕ್ತಿಯಲ್ಲಿ ಬಂದಿದೆ. ಕರೆದಿದ್ದಾರೆ ಸಂಬೋಧನೆ ಮಾಡಿ. ಮಿತ್ರರೇ, ವಯಂ ನ ಸಾತ್ವಿಕಾ ಸ್ಮಃ ತಾಮಸ ಪ್ರವೃತ್ತಯ ಅಂತ. ನಾವು ಸಾತ್ವಿಕಾ ನ ಸ್ಮಃ. ಸತ್ವ ರಜಸ್ತಮ ಅಂತ 3 ಗುಣಗಳು. ಅದರಲ್ಲಿ ಅತ್ಯಂತ ಸಾಧು ಸ್ವಭಾವ ಇದೆಯಲ್ಲ, ಅದು ಸಾತ್ವಿಕ ಗುಣ. ನ ಸಾತ್ವಿಕಾ ಸ್ಮಃ. ಬರೀ ಸಾತ್ವಿಕಾಗಿ ಇದ್ದರೆ ಪ್ರಯೋಜನ ಇಲ್ಲ. ತಾಮಸ ವೃತ್ತಯ ಅಂತ, ತಾಮಸ ಗುಣವನ್ನು ಹೊಂದಿರತಕ್ಕಂಥವರು. ಮತ್ತು ಕ್ಷಮಾಶೀಲಾ ಶೂರಾ ನ. ಕ್ಷಮಾಗುಣವುಳ್ಳವರು ಅಥವಾ ಶೂರರು ಅಲ್ಲ. ಹಾಗಾದರೆ ಏನು? ಭೀರವಃ ಕಾತರಾಶ್ಚ ಸ್ಮಃ. ಭೀರವಃ ಅಂದರೆ ಭಯಪಡ್ತಕ್ಕಂಥದ್ದು. ತಮ್ಮ ಮೇಲೆ ಏನಾದರೂ ಒಂದು ಆಕ್ರಮಣ ಆಗಿಬಿಡುತ್ತೆ ಅಂತ ಭಯಪಡ್ತಕ್ಕಂಥದ್ದು. ಮತ್ತು ಹಿಂಜರಿಕೆ, ಕಾತರರು. ಏನಾದರೂ ಮಾಡಬೇಕಾದ್ರೆ ಹಾಗೆ ಮಾಡಿಬಿಟ್ರೆ ಏನಾಗ್ಬಿಡುತ್ತೋ ಏನೋ, ಯಾರೇನಂತಾರೋ ಎಂಬಂತಹ ಈ ಭೀರುತನ ಇದೆಯಲ್ಲ ಮತ್ತು ಕಾತರತೆ, ಇದು ಸರಿಯಲ್ಲ. ಆದರೆ ಏನು ಮಾಡಬೇಕು? ಹಾಗಾದ್ರೆ ನಾವು ಯುದ್ಧ ಮಾಡಬೇಕಂದ್ರೆ ರಾಜಕೀಯಂ ಯುದ್ಧಂ ಅಸ್ಮಾಕಂ ಅನವಶ್ಯಕಂ. ನಾವೇನು ಹೋಗಿ ರಾಜಕೀಯ ಅಥವಾ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಯುದ್ಧ ಮಾಡಬೇಕಾದ್ದಿಲ್ಲ. ದೇಶಗಳ ಮಧ್ಯೆ ಯುದ್ಧ ಮಾಡೋವಂಥ ಕೆಲಸ ನಾವು ಅಲ್ಲ. ಮತ್ತು ರಾಜಕೀಯ ವ್ಯಕ್ತಿಗಳೊಂದಿಗಾಗಲಿ ರಾಜಕೀಯ ಪಕ್ಷಗಳೊಂದಿಗಾಗಲಿ ಯುದ್ಧ ಮಾಡಬೇಕಾದ್ದಿಲ್ಲ. ಹಾಗಾದರೆ ಏನು ಮಾಡಬೇಕು? ಜೀವನಂ ಇತಿ ಯುದ್ಧೇ. ಜೀವನ ಅನ್ನೋದು ಒಂದು ಹೋರಾಟ. ಇಲ್ಲಿ ಒಳ್ಳೆಯದು ಕೆಟ್ಟದ್ದಕ್ಕೆ ಮಧ್ಯ ಯಾವಾಗಲೂ ಕೂಡ ಸಂಘರ್ಷಗಳು ನಡೀತಾ ಇರ್ತವೆ. ಆದ್ದರಿಂದ ಜೀವನಂ ಇತಿ ಯುದ್ಧೇ ನಹ ತೇಜ ಧೈರ್ಯಸ್ಥೈರ್ಯಂ ಸ್ವಾಭಿಮಾನಂಚ ಅತ್ಯವಶ್ಯ. ಜೀವನ ಯುದ್ಧದಲ್ಲಿ ತೇಜಸ್ವಿಗಳಾಗಿರಬೇಕು, ಪರಾಕ್ರಮಶಾಲಿಗಳಾಗಿರಬೇಕು. ಅಲ್ಲಿ ಹೇಡಿಗಳಂತೆ ವರ್ತಿಸೋದಕ್ಕೆ ಆಗೋದಿಲ್ಲ. ಮತ್ತು ಧೈರ್ಯ ಸ್ಥೈರ್ಯ, ಸ್ಥಿರವಾಗಿ ನಿಂತ್ಕೋಬೇಕು. ಯಾವುದಾದ್ರೂ ಒಂದು ನಿಲುವನ್ನು ನಾವು ತೆಗೆದುಕೊಂಡ್ರೆ ಅದು ಕ್ಷಣ ಕ್ಷಣಕ್ಕೂ ಬದಲಾಗಬಾರ್ದು. ಸ್ಥಿರವಾದ ನಿಲುವನ್ನು ಹೊಂದಿರಬೇಕು, ಧೈರ್ಯವನ್ನು ಹೊಂದಿರಬೇಕು. ಮತ್ತು ಸ್ವಾಭಿಮಾನ, ಇದು ಬಹಳ ಮುಖ್ಯ. ಯಾಕೆಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷರ ದಬ್ಬಾಳಿಕೆ ಇದ್ದ ಕಾಲಗಳು. ಆ ಬ್ರಿಟಿಷರ ದಬ್ಬಾಳಿಕೆಯ ಕಾಲದಲ್ಲಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಅಂದರೆ ಕೀಳರಿಮೆ ಜಾಸ್ತಿ ಇತ್ತು. ಆ ಕೀಳರಿಮೆಯನ್ನು ನಾವು ಬಿಟ್ಬಿಡೋಣಂತೆ. ಈ ವಿವೇಕಾನಂದರ ವಾಣಿಯನ್ನು ಹೇಳ್ತಾ ಇದ್ದಾರೆ. ಉತ್ತಿಷ್ಠತಾ ಜಾಗ್ರತಾ ಪ್ರಾಪ್ಯ ವರಾನ್ ನಿಬೋಧತ. ಏಳಿ ಎದ್ದೇಳಿ ಎಂಬತಕ್ಕಂಥ ಒಂದು ಮಾತೇನಿದೆ, ಉತ್ತಿಷ್ಠತಾ ಜಾಗ್ರತಾ ಪ್ರಾಪ್ಯ ವರಾನ್ ನಿಬೋಧತ ಅಂತ ಉಪನಿಷತ್ ವಾಕ್ಯಗಳು. ವೀರ ರಸಯುತಾ ಕಥಾ ಪಠತ. ನಮಗೆ ಉತ್ಸಾಹ ಬರಬೇಕಾದ್ರೆ ನಾವೇನಾದರೂ ಒಳ್ಳೆ ಕೆಲಸ ಮಾಡಬೇಕು, ದೇಶಕ್ಕಾಗಿ ಹೋರಾಡಬೇಕು ಅಂದರೆ ನಮ್ಮ ಅಧ್ಯಯನವೂ ಕೂಡ ಹೇಗಿರಬೇಕೋ ಅದಕ್ಕೆ ಸಂಬಂಧಪಟ್ಟಂಥದ್ದು ಇರಬೇಕು. ಯಾರು ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ಯಾರು ಒಂದು ಉತ್ತಮ ಕಾರ್ಯಕ್ಕಾಗಿ ತಮ್ಮನ್ನೇ ತಾವು ಬಲಿ ಕೊಟ್ಟಿದ್ದಾರೆ, ಇವರೆಲ್ಲರೂ ವೀರರು. ಈಗ ನಾವು ಶಿವಾಜಿಯನ್ನು ತೆಗೆದುಕೊಳ್ಬೋದು, ರಾಣಾ ಪ್ರತಾಪನನ್ನು ತೆಗೆದುಕೊಳ್ಬೋದು. ಅದೇ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇರ್ತಕ್ಕಂತಹ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಇವರೆಲ್ಲರನ್ನು ನಾವು ಗಮನಿಸ್ಬೋದು. ಇವರೆಲ್ಲರೂ ಕೂಡ
ಒಂದು ಗುರಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಬೇಕು ಎಂಬತಕ್ಕಂಥವ್ರು. ಅಂತಹ ವೀರರ ಕಥೆಗಳನ್ನು ನಾವು ಓದಬೇಕು. ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಹಾಗೆ ಈ ದೇಶದಲ್ಲಿ ತೆಗೆದುಕೊಂಡ್ರೆ ಮಹಿಳೆಯರಲ್ಲೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒಬ್ಬರೇ ಇಬ್ಬರೇ. ಇಂತಹ ವೀರರ ಕಥೆಗಳನ್ನು ನಾವು ಓದಬೇಕು. ಕಥಾಹ, ಕಥಾ ಶಬ್ದ ಆಕಾರ ಅಂತ ಸ್ತ್ರೀಲಿಂಗ, ಕಥಾ ಕಥೆ ಕಥಾಹ ಅಂತ. ದ್ವಿತೀಯ ವಿಭಕ್ತಿಯಲ್ಲಿ ಕೂಡ ಕಥಾಂ ಕಥೆ ಕಥಾಹ, ಇಲ್ಲಿ ದ್ವಿತೀಯ ವಿಭಕ್ತಿ ಬಹುವಚನ. ಪಠತ ಲೋಟ್ಲಕಾರ, ಪಠತು ಪಠತಾಂ ಪಠಂತೋ, ಪಠಪಠತಂ ಪಠತ ಅನ್ನೋದು ಲೋಟ್ ಮಧ್ಯಮ ಪುರುಷ ಬಹುವಚನ. ಹೃದಯಂ ಉತ್ಸಾಹೇನ ಪೂರಯತ. ನೋಡಿ, ವೀರರಸಕ್ಕೆ ಸ್ಥಾಯಿ ಭಾವ ಉತ್ಸಾಹ. ಉತ್ಸಾಹವಿದ್ದರೆ ಪರಾಕ್ರಮ ತೋರಿಸೋಕ್ಕೆ ಸಾಧ್ಯ. ಆದ್ದರಿಂದ ಜೀವನದಲ್ಲಿ ಉತ್ಸಾಹವನ್ನು ಬೆಳೆಸ್ಕೋಬೇಕು. ಉತ್ಸಾಹ ಇಲ್ಲದೆ ಹೋದರೆ ನಾವು ಏನನ್ನೂ ಮಾಡೋಕ್ಕಾಗಲ್ಲ, ನಾವು ಜೀವನದಲ್ಲಿ ಏನನ್ನೂ ಸಾಧಿಸೋಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಜೀವನದಲ್ಲಿ ಉತ್ಸಾಹವನ್ನು ತುಂಬಿಕೊಳ್ಳಿ ನೀವು. ಧರ್ಮಬುದ್ಧಿಂ ಸಂಚಾರಯತ. ಧರ್ಮ ಅನ್ನೋ ಶಬ್ದಕ್ಕೆ ಅರ್ಥ ಹೇಳೋದು ಬಹಳ ಕಷ್ಟ. ಅಂದರೆ ನಾವು ಏನು ಮಾಡಬೇಕು ಯಾವ ಕಾಲದಲ್ಲಿ, ಅದು ಧರ್ಮ. ವಿದ್ಯಾರ್ಥಿಗಳು ಹೇಗಿರಬೇಕೋ ಅದು ವಿದ್ಯಾರ್ಥಿ ಧರ್ಮ, ನಾಗರಿಕರು ಹೇಗಿರಬೇಕೋ ಅದು ನಾಗರಿಕರ ಧರ್ಮ, ಮನೆ ಯಜಮಾನ ಹೇಗಿರಬೇಕೋ ಅದು ಅವನ ಧರ್ಮ. ಅಂದರೆ ಅವನು ತನ್ನ ಕರ್ತವ್ಯವನ್ನು ಏನನ್ನು ಮಾಡಬೇಕಾಗಿರುತ್ತೆ ಅದನ್ನೆಲ್ಲವನ್ನು ಕೂಡ ನಾವು ಧರ್ಮ ಅಂತ. ದೇಶಕ್ಕಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಅದು ಕೂಡ ಧರ್ಮವೇ. ಮತ್ತು ಧರ್ಮಬುದ್ಧಿಂ ಸಂಚಾರಯತ, ಎಲ್ಲ ಲೋಟ್ಲಕಾರ. ಸ್ವದೇಶ ಸ್ವಜನ ಅಭಿಮಾನಯುತ ಭವತಃ. ತನ್ನ ದೇಶ ತನ್ನವರು ಎಂಬತಕ್ಕಂಥ ಅಭಿಮಾನ ಇರಬೇಕು. ಅಭಿಮಾನ ಇರಬೇಕು, ದುರಭಿಮಾನ ಇರಬಾರ್ದು. ಅಂದರೆ ತಾನೂ ತನ್ನವರು ಎಂಬತಕ್ಕಂಥದ್ದು ಇರಬೇಕು. ಅದೆಲ್ಲರೂ ಕೂಡ ರಾಮನ ವಿಚಾರದಲ್ಲೂ ಕೂಡ ಬರುತ್ತೆ. ತನ್ನ ರಕ್ಷಣೆ ತನ್ನವರ ರಕ್ಷಣೆ ಇದರಲ್ಲಿ ಯಾವಾಗಲೂ ತೊಡಗಿರ್ತಾ ಇದ್ದ ಅಂತ. ಹಾಗಾಗಿ ನಾವು ಕೂಡ ನಮ್ಮ ದೇಶ ಇದು ಭಾರತ, ಇದು ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ದೇಶ, ಜೊತೆಗೆ ಅತ್ಯುತ್ತಮವಾದ ಸಂಸ್ಕೃತಿಯನ್ನು ಹೊಂದಿರುವ ದೇಶ. ಈ ದೇಶದಲ್ಲಿ ನಾವು ಜನ್ಮ ತಳೆದದ್ದಕ್ಕೆ ಅಭಿಮಾನವನ್ನು ಪಡಬೇಕು. ಆದ್ದರಿಂದ ದೇಶಾಭಿಮಾನ ಇಟ್ಕೊಳ್ಳಿ. ಮತ್ತು ಸ್ವಜನರು, ಈ ದೇಶದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ನಮ್ಮವರು ಎಂಬತಕ್ಕಂಥ ಒಂದು ಭಾವನೆಯನ್ನು ಬೆಳೆಸ್ಕೊಳ್ಳಿ. ಯೂಯಂ ವಿದ್ಯಾರ್ಥಿನಃ, ನೀವಿನ್ನೂ ಬೆಳೀತಕ್ಕಂಥವರು, ಈಗ ಇದು ವಿದ್ಯಾರ್ಥಿ ದಶೆಯಲ್ಲಿದ್ದೀರಿ. ವಿದ್ಯಾರ್ಥಿನಾಂ ವಿದ್ಯಾರ್ಜನಮೇವ ತಪಃ. ನೋಡಿ, ತಪಃ ಅಂದರೆ ಒಂದು ಗುರಿಯನ್ನಿಟ್ಟುಕೊಂಡು ನಿರಂತರವಾಗಿ ಸಾಧನೆ ಮಾಡೋದು ತಪಸ್ಸು. ಕಾಡಿನಲ್ಲೋ ಕೂತ್ಕೊಂಡು ಮೂಗಿಡ್ಕೊಂಡೋ ಯಾವುದೋ ಒಂದು ಮಂತ್ರವನ್ನೇ ಪುನಃ ಪುನಃ ಹೇಳೋದು ಅದಷ್ಟೇ ತಪವಲ್ಲ. ತಪಃ ಅಂತೇಳಿದರೆ ತಪಸ್ಸಿನಂತೆ ಆಚರಿಸಿದರು ಅಂದರೆ ಬೇರೆ ಕಡೆಗೆ ಗಮನ ಹೋಗದಂತೆ ಒಂದೇ ಮನಸ್ಸಿನಿಂದ ಒಂದೇ ಧ್ಯೇಯವನ್ನು ಕುರಿತು ಚಿಂತನೆ ಮಾಡ್ತಕ್ಕಂಥದ್ದು, ಅದರ ಕಡೆಗೆ ಶ್ರಮವನ್ನು ವಹಿಸಿ ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ತಪಸ್ಸು. ವಿದ್ಯಾರ್ಥಿಗಳಿಗೆ ಯಾವುದು ತಪಸ್ಸು ಅಂದರೆ ವಿದ್ಯಾರ್ಜನಮೇವ ತಪಃ. ತಪಃ ಅನ್ನೋದು ನಪುಂಸಕಲಿಂಗ. ತಪಃ ತಪಸಿ ತಪಾಂಸಿ ಅಂತ ಅರ್ಥ. ಇನ್ನು ಆಲಸ್ಯಂ ತ್ಯಜತ, ಇದು ಮನುಷ್ಯನ ಒಳಗಡೆ ಇರ್ತಕ್ಕಂಥ ಒಂದು ದೊಡ್ಡ ಶತ್ರು. ಅದಕ್ಕೆ ಸುಭಾಷಿತದಲ್ಲಿ ಹೇಳ್ತಾನೆ, ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು ನಾಸ್ತಿ ಉದ್ಯಮ ಸಮೋಬಂಧು ಕುರ್ವಾಣೋ ನಾವಸೀದತಿ. ಮನುಷ್ಯನ ಒಳಗಡೆನೇ ಇದ್ದುಕೊಂಡು ಅವನನ್ನು ನಾಶ ಮಾಡ್ತಕ್ಕಂಥ ದೊಡ್ಡ ಶತ್ರು ಆಲಸ್ಯ. ಅದನ್ನು ಬಿಟ್ಟುಬಿಡಬೇಕು. ಸೋಮಾರಿತನ ಇದೆಯಲ್ಲ, ಅದು ಮನುಷ್ಯನನ್ನು ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ, ಅದು ಕಾಲಿಗೆ ಅಡ್ಡಡ್ಡ ಬರುತ್ತೆ, ತಡೆಯುತ್ತವನ್ನ. ಅದರಿಂದಾಗಿ ವಿದ್ಯಾರ್ಥಿಗಳಾಗಿರಬೇಕಾದ್ರೆ ನೀವು ಇವಾಗಲಿಂದನೇ ಪ್ರಾರಂಭ ಮಾಡಬೇಕು. ಏನು ಚುರುಕಾಗಿರಬೇಕು, ಆಲಸ್ಯವನ್ನು ಬಿಡಿ. ಇನ್ನು ಯುಷ್ಮಾಕಂ ದೇಶಸ್ಯ ಇತಿಹಾಸಂ ಪಠತ. ನಮ್ಮ ದೇಶ ಏನು, ಇದರ ಇತಿಹಾಸ ಏನು, ಎಂಥೆಂಥವರು ಇಲ್ಲಿದ್ದರು, ರಾಮಾಯಣ ಮಹಾಭಾರತದಿಂದ ಇದ್ದ ಒಂದು ಘಟನೆಗಳನ್ನು ನೀವು ನೋಡಬೇಕು. ರಾಮಾಯಣ ಓದಬೇಕು, ಮಹಾಭಾರತ ಓದಬೇಕು, ಆನಂತರ ಪುರಾಣಗಳನ್ನು ಓದಬೇಕು. ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಗಮನಿಸಿದರೆ ತದ್ವಿತ್ತ ಅಂತ, ವಿಧಜ್ಞಾನೆ ಅಂತ, ವೇತ್ತಿ ವಿತ್ತ ವಿದಂತಿ ಅಂತಿದೆಯಲ್ಲ, ಅದರ ಲೋಟ್ಲಕಾರದ ರೂಪ ವೇತ್ತು ವಿತ್ತಾತ್ ವಿತ್ತಾಂ ವಿದಂತು, ವಿದ್ಧಿ ವಿತ್ತಾತ್ ವಿತ್ತಂ ವಿತ್ತ ಅಂತ. ವಿತ್ತ ಅಂದರೆ ವಿತ್ತಂ ಅಂದರೆ ಧನ ಅನ್ನೋ ಅರ್ಥದಲ್ಲೂ ಇದೆ. ಆದರೆ ಇಲ್ಲಿ ವಿತ್ತ ಅನ್ನೋ ಶಬ್ದಕ್ಕೆ ಇದು ಕ್ರಿಯಾಪದ, ಇದು ತಿಳಿಯಿರಿ ಅಂತ ಅರ್ಥ.
ನಹ ರಾಷ್ಟ್ರಸ್ಯ ಚ ಸಮುನ್ನತಿ ಕಥಂ ಭವೇದಿತಿ ಚಿಂತೆಯತ. ಈಗ ಎಲ್ಲರ ಗುರಿ ಏನಾಗಿರಬೇಕು? ಈ ದೇಶ ದಿನ ದಿನವೂ ಕೂಡ ಬೆಳಿಬೇಕು, ಪ್ರಪಂಚದ ಅತ್ಯುತ್ತಮವಾದ ಉತ್ತಮ ಸಂಸ್ಕೃತಿ ಉಳ್ಳ ದೇಶ ಅಂತ ಪ್ರಾಚೀನ ಕಾಲದಿಂದಲೂ ಇದು ಬೆಳ್ಕೊಂಡು ಬಂದಿದೆ. ಈಗಿರ್ತಕ್ಕಂಥ ಕೀರ್ತಿ ಹಾಗೆ ಮುಂದಕ್ಕೆ ಬೆಳಿಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಾಶ ಮಾಡೋಕ್ಕೆ ಹೋಗಬಾರ್ದು, ದೇಶದ ಅವಮಾನ ಆಗಬಾರ್ದು. ಹಾಗಾಗಿ ಇದರ ಕೀರ್ತಿ ಬೆಳೆಯುವಂತೆ, ಇದರ ಉನ್ನತಿ ಆಗುವಂತೆ, ದೇಶ ಅಭಿವೃದ್ಧಿ ಆಗುವಂತೆ ನೀವು ಯೋಚಿಸಬೇಕು. ಏನೇನು ಮಾಡಿದರೆ ಈ ದೇಶ ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೆ ಅಂತ. ಮತ್ತು ಪ್ರೀತಿರ್ಭವತು. ಯಾವುದೇ ಕೆಲಸ ಮಾಡಲಿ, ಯಾವುದೇ ವಿಷಯವಾಗಲಿ, ನಮಗೆ ಪ್ರೀತಿ ಇದ್ದರೆ ಆ ಕೆಲಸ ಚೆನ್ನಾಗುತ್ತೆ. ಮಾಡುವ ಕೆಲಸದಲ್ಲಿ ಪ್ರೀತಿ ಇದ್ದರೆ ಕೆಲಸ ಚೆನ್ನಾಗುತ್ತೆ. ದೇಶದ ಬಗೆಗೆ ಪ್ರೀತಿ ಇದ್ದರೆ, ದೇಶದ ಬಗ್ಗೆ ಭಕ್ತಿ ಇದ್ದರೆ ನಮ್ಮದು ದೇಶ ಎಂಬತಕ್ಕಂಥದ್ದು ಬರುತ್ತೆ. ಹಾಗೆ ಭಾಷೆ ಬಗೆಗೆ ಪ್ರೀತಿ ಇದ್ದರೆ ನಾವು ಇನ್ನಷ್ಟು ಕಲಿಯೋಣ ಎಂಬತಕ್ಕಂಥದ್ದು ಉಂಟಾಗುತ್ತೆ. ಸಂಹತಿರ್ಭವತು. ಸಂಹತಿ ಕಾರ್ಯಸಾಧಿಕ ಅಂತ. ಯಾವತ್ತೂ ಕೂಡ ಒಂಟಿಯಾಗಿ ಕೆಲಸ ಮಾಡೋದಕ್ಕೆ ಹೋದರೆ ಕಾರ್ಯ ಸಾಧನೆ ಆಗೋದಿಲ್ಲ. ಅದನ್ನು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವು ಹೇಳ್ತೀವಲ್ಲ, ಸಂಘೇ ಶಕ್ತಿ ಕಲೌ ಯುಗೆ ಎಂಬತಕ್ಕಂಥ ಒಂದು ಮಾತೇನಿದೆ, ಹಾಗೆ ಸಂಹತಿ ಭವತು. ಕೊನೆಯದಾಗಿ ಮಂಗಲಂ ಭವತು. ಎಲ್ರಿಗೂ ಒಳ್ಳೆಯದಾಗಲಪ್ಪ ಅಂತ. ಇದಷ್ಟು ಹಾರೈಕೆ. ಸಂದೇಶ ಏಷಃ ಪ್ರತ್ಯೇಕಸ್ಯಾಪಿ ನರಸ್ಯ ಜೀವನಂ ಪ್ರಚೋದಯತು ಇತಿಹಾಸ. ಇಲ್ಲಿ ಲೇಖಕರು ಹೇಳ್ತಾರೆ, ಈ ಸಂದೇಶ, ಇವರು ಕೊಟ್ಟಿರ್ತಕ್ಕಂಥ ಇಷ್ಟು ಸಂದೇಶ ಇದೆಯಲ್ಲ, ಪ್ರತಿಯೊಬ್ಬರ ಜೀವನವನ್ನು ಕೂಡ ಪ್ರಚೋದಿಸಲಿ. ನಾವು ಹೇಗೆ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಗಾಯತ್ರಿ ಮಂತ್ರದಲ್ಲಿ ಹೇಳ್ತೀವಿ, ಹಾಗೆ ನಮ್ಮನ್ನೆಲ್ಲರನ್ನೂ ಕೂಡ ಸತ್ಕಾರ್ಯದ ಕಡೆಗೆ ಈ ಮಾತುಗಳು ಪ್ರಚೋದಿಸಲಿ ಅಂತ ಈ ಪಾಠದ ಲೇಖಕರ ಮುಖ್ಯ ಉದ್ದೇಶವಾಗಿದೆ. ಇಲ್ಲಿಗೆ ಈ ಪಾಠ ಮುಗಿಯಿತು. ಇದರ ಅಭ್ಯಾಸವನ್ನು ಮುಂದಿನ ತರಗತಿಯಲ್ಲಿ ಮಾಡೋಣಂತೆ. ಧನ್ಯವಾದ.